ಇದ್ದೇವೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಕರೆದು ನಿಲ್ಲಿಸಿ ಪ್ರಶ್ನೆಯ ಸುರಿಮನೆಯನ್ನೇ ತಿಳಿಸ್ತಾ ಇದ್ದೀನಿ. ನಿಮಗೆ ನಮ್ಮ ಪರಿಚಯ ಇಲ್ಲದಿದ್ದರು ನಿಮ್ಮ ಪರಿಚಯ ನಮಗೆ ಉಂಟು. ನಮ್ಮ ಗುರುಗಳ ಮಗನು ನೀವು ಅಶ್ವತ್ಥಾಮಾಚಾರ್ಯರು. ಸ್ವಾಮಿ, ನಾವು ಇವತ್ತಿನವರಲ್ಲ, ಈ ಹಿಂದಿನವರು. ಹಿಂದೆ ದೂರಶಯ ಶಾಪದಲ್ಲಿ ಸುರನಗರ ಸಂಪತ್ತೆಲ್ಲ ಶರದಿಪಾಲ ಆಯಿತು. ಮಗದೊಮ್ಮೆ ಸಂಪತ್ತನ್ನು ಪಡೆಯುವುದಕ್ಕಾಗಿ ಸುರಾಸುರನ ಸರಿ ಸಮುದ್ರ ಮತನವನ್ನು ಮಾಡಿದರು. ಆವಾಗ ಶರದಿಯಲ್ಲಿ ಹುಟ್ಟಿ ಬಂದವಳು ನಾನು. ಶ್ರೀಲಕ್ಷ್ಮಿ ಎಂಬುದಾಗಿ ನನ್ನ ನಾಮ. ವಿಜಯಲಕ್ಷ್ಮಿ, ಅಷ್ಟಲಕ್ಷ್ಮಿ, ಸಂತಾನಲಕ್ಷ್ಮಿ, ಅಷ್ಟು 8 ಮಂದಿ ನಾವು ಇದ್ದೇವೆ. ಆದ್ರೆ ಇಂದಿನ ದಿವಸ ನಾವು ಮಧ್ಯರಾತ್ರಿ ಹೊರಟದ್ದು ಎಲ್ಲಿಗೆ? ಇಷ್ಟರವರೆಗೆ ನಾನು ಸಮುದ್ರ ಮತದಲ್ಲಿ ಹುಟ್ಟಿ ಬರುವಂತಹ ಸಂದರ್ಭದಲ್ಲಿ ಪರಮೇಶ್ವರ ದೇವರನ್ನು ನೋಡುವಾಗ ಅಣ್ಣ ಎಂಬ ಭಾವನೆಯನ್ನು ಉಂಟಾಯ್ತು, ಮನಸ್ಸಿನಲ್ಲಿ ಉಂಟಾಯಿತು. ಅವರನ್ನು ಹೂವಿನ ಹಾರವನ್ನು ಕೊಟ್ಟು ನಿನಗೆ ಯಾರು ಬೇಕಾದರೂ ನೀನು ವರಿಸು ಎಂಬುದಾಗಿ ಆ ಸಂದರ್ಭದಲ್ಲಿ ಎಲ್ಲವನ್ನೂ ತಿಳಿದು ಏನೋ ತಿಳಿದ ಹಾಗೆ ಕುಳಿತುಕೊಂಡವರು ಶ್ರೀಮನ್ನಾರಾಯಣ ಅವರ ಕೊರಳಿಗೆ ಹೂವಿನ ಹಾರ ಹಾಕಿದೆ. ಆವಾಗ ಲಕ್ಷ್ಮೀ ನಿನಗೆ ಏನು ಬೇಕೆಂದು ಕೇಳಿದವಾಗ ನಿಮ್ಮ ರತ್ಕಮಲದಲ್ಲಿ ನಮಗೆ ಸರಗೊಳ್ಳಬೇಕೆಂದು ಕೇಳಿಕೊಂಡವಳು ನಾನು. ಅಂದಿನಿಂದ ಅವರ ರತ್ಕಮಲದಲ್ಲಿ ಇದ್ದವಳು ನಾನು. ಆದರೆ ಕೌರವನ ಇಷ್ಟರವರೆಗೆ ಕೌರವನ ಪಕ್ಷದಲ್ಲಿ ಇದ್ದವರು ನಾವು. ಇಂದಿನ ದಿವಸ ಹೊರಟು ನಿಲ್ಲುವುದಕ್ಕೆ ಕಾರಣ ಉಂಟು. ನಮ್ಮವರ ಆಜ್ಞೆಯಾಗಿದೆ. ಕೌರವರ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಹೋಗಬೇಕು ಎಂಬುದಾಗಿ. ಹೋಗುವಂತ ನಮ್ಮನ್ನು ನೀನು ತಡೆಯೋದು ನಿಲ್ಲಿಸಿದ್ಯಾ?